ನಮಸ್ಕಾರ. ಲೋಕಸಭೆಗೆ ಬಿಜೆಪಿಯ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಕರ್ನಾಟಕದ ಪಾಲಿಗೆ ಮೊದಲ ಪಟ್ಟಿ ಇದು. ಮೈಸೂರಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ. ಮೈಸೂರಿಂದ ಯದುವೀರ್ ಒಡೆಯರ್ಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಪಾಲಿಗೆ ಮೊದಲ ಪಟ್ಟಿ. ಮೈಸೂರಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್. ಇವರ ಬದಲಾಗಿ ಮೈಸೂರಿಂದ ಯದುವೀರ್ ಒಡೆಯರ್ಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಳೆದ 3-4 ದಿನಗಳಿಂದಲೂ ಕೂಡ ಮೈಸೂರಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಲಾಗುತ್ತಾ ಇಲ್ವಾ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಆ ಎಲ್ಲ ಪ್ರಶ್ನೆಗಳಿಗೆ ಇದೀಗ ತಾರ್ಕಿಕ ಅಂತ್ಯ. ಮೈಸೂರಿಂದ ಮಹಾರಾಜ ಯದುವೀರ್ ಒಡೆಯರ್ಗೆ ಟಿಕೆಟ್ ಘೋಷಣೆಯಾಗಿದೆ. ಪ್ರತಾಪ್ ಸಿಂಹಗೆ ಮೈಸೂರು ಟಿಕೆಟ್ ಮಿಸ್ ಆಗಿದೆ. ಇನ್ನು ಉಡುಪಿ ಚಿಕ್ಕಮಗಳೂರಿಂದ ಕೋಟಾ ಶ್ರೀನಿವಾಸ ಪೂಜಾರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ನೀಡಲಾಗಿದೆ. ಇನ್ನು ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಬಾಗಲಕೋಟೆ ಕ್ಷೇತ್ರದಿಂದ ಪಿಸಿ ಗದ್ದಿಗೌಡ, ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ರಮೇಶ್ ಜಿಗಜಿಣಗಿಗೆ ಟಿಕೆಟ್ ನೀಡಲಾಗಿದೆ. ಕಲಬುರಗಿಯಿಂದ ಉಮೇಶ್ ಜಾಧವ್, ಬೀದರ್ ಲೋಕಸಭಾ ಕ್ಷೇತ್ರದಿಂದ ಭಗವಂತ ಖೂಬಾಗೆ ಟಿಕೆಟ್ ನೀಡಲಾಗಿದೆ. ಈ ಬಾರಿ ಬದಲಾವಣೆ ಆಗಿರುವಂತದ್ದು ಬೆಂಗಳೂರು ಉತ್ತರ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡಲಾಗಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ. ಇನ್ನು ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಮಿಸ್ ಆಗಿದೆ. ಇವರ ಬದಲಾಗಿ ಬ್ರಿಜೇಶ್ ಚೌಟಾಗೆ ಟಿಕೆಟ್ ನೀಡಲಾಗಿದೆ. ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಇನ್ನು ತುಮಕೂರಿಂದ ವಿ ಸೋಮಣ್ಣಗೆ ಟಿಕೆಟ್ ನೀಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿಎನ್ ಮಂಜುನಾಥ್ ಟಿಕೆಟ್ ಕನ್ಫರ್ಮ್. ಬೆಂಗಳೂರು ಸೌತ್ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ನೀಡಲಾಗಿದೆ. ಇನ್ನು ದಾವಣಗೆರೆಯಿಂದ ಸಿದ್ದೇಶ್ವರ್ ಅವರ ಬದಲಿಗೆ ಅವರ ಪತ್ನಿಗೆ ಟಿಕೆಟ್ ನೀಡಲಾಗಿದೆ. ಅವರ ಪತ್ನಿ ಗಾಯತ್ರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಬಳ್ಳಾರಿಯ ಹಾಲಿ ಸಂಸದ ದೇವೇಂದ್ರಪ್ಪಗೆ ಟಿಕೆಟ್ ಮಿಸ್ ಆಗಿದೆ. ಬಳ್ಳಾರಿಯಿಂದ ಹಾಲಿ ಸಂಸದ ದೇವೇಂದ್ರಪ್ಪನವರ ಬದಲಾಗಿ ಶ್ರೀರಾಮುಲು ಅವರಿಗೆ ಟಿಕೆಟ್ ನೀಡಲಾಗಿದೆ. ರಾಜ್ಯ ಬಿಜೆಪಿಯ ಮೊದಲ ಪಟ್ಟಿ ಇದು. ಮೈಸೂರಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ. ಮೈಸೂರಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡಬೇಕಾ ಬೇಡವಾ ಅನ್ನುವಂತಹ ಚರ್ಚೆಗಳು ಕಳೆದ 3-4 ದಿನಗಳಿಂದಲೂ ಕೂಡ ನಡೀತಾ ಇತ್ತು. ಆ ಎಲ್ಲ ಪ್ರಶ್ನೆಗಳಿಗೆ ಇದೀಗ ತಾರ್ಕಿಕ ಉತ್ತರ ಸಿಕ್ಕಿದೆ. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಮಹಾರಾಜ ಯದುವೀರ್ ಒಡೆಯರ್ಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ ಪೂಜಾರಿಗೆ ಟಿಕೆಟ್ ನೀಡಲಾಗಿದೆ. ಬೆಂಗಳೂರು ಸೆಂಟ್ರಲ್ ಪಿಸಿ ಮೋಹನ್, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ನೀಡಲಾಗಿದೆ. ಇನ್ನು ಹಾವೇರಿಯಲ್ಲೂ ಕೂಡ ಬಹಳಷ್ಟು ಜಟಾಪಟಿ ನಡೀತಾ ಇತ್ತು. ಮಾಜಿ ಸಚಿವ ಈಶ್ವರಪ್ಪನವರು ಅವರ ಪುತ್ರ ಕಾಂತೇಶ್ಗೆ ಅಲ್ಲಿ ಟಿಕೆಟ್ ನೀಡಲೇಬೇಕು ಅಂತ ಬಹಳಷ್ಟು ಲಾಬಿ ಮಾಡ್ತಾ ಇದ್ರು. ಬಸವರಾಜ ಬೊಮ್ಮಾಯಿ ಅವರಿಗೆ ಹಾವೇರಿ ಟಿಕೆಟ್ ನೀಡಲಾಗಿದೆ. ಬಹಳಷ್ಟು ಜನ ಮುಖ್ಯ ನಾಯಕರ ಹೆಸರುಗಳು ಕೇಳಿ ಬಂದಿತ್ತು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ. ಫೈನಲ್ ಆಗಿ ಈಗ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ರವಿ, ಅಂತೂ ಇಂತೂ ಬಿಜೆಪಿಯ ಎರಡನೇ ಲಿಸ್ಟ್ ಬಂತು, ಕರ್ನಾಟಕದ ಮೊದಲನೇ ಲಿಸ್ಟ್. ಏನೆಲ್ಲ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ? ಕೆಲವೊಂದಿಷ್ಟು ಬದಲಾವಣೆಗಳು ಕೂಡ ಆಗಿದೆ. ಹೌದು ಅರುಣ್, ಇದು ಬಹು ನಿರೀಕ್ಷಿತವಾದಂತಹ ಬದಲಾವಣೆಗಳು ಅಂತ ಹೇಳ್ತಾನೆ ಇದ್ವಿ. ನಾವು ಹಲವು ದಿನಗಳಿಂದಲೂ ಕೂಡ ಈ ಬದಲಾವಣೆಗಳನ್ನ ಹೇಳ್ತಾ ಇದ್ವಿ. ಈ ಪಟ್ಟಿಯನ್ನ ಪ್ರಕಟವೂ ಕೂಡ ಮಾಡ್ತಾ ಇದ್ವಿ. ಆ ಪಟ್ಟಿಯಲ್ಲಿ ಬಹುತೇಕ ಹೆಚ್ಚು ಕಡಿಮೆ ಔಟ್ ಅಂತಾನೆ ಹೇಳ್ಬೋದು. ಎಲ್ಲವೂ ಕೂಡ ಆ ಹೆಸರುಗಳು ಹಾಗೆಯೇ ಬಂದಿರುವಂಥದ್ದು. ಅಂದ್ರೆ ಸುವರ್ಣ ನ್ಯೂಸ್ ಹೆಡ್ ಕ್ವಾರ್ಟರ್ಸ್, ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬರುವಂಥದ್ದು ಮತ್ತೊಮ್ಮೆ ಪಕ್ಕ ಅಂತ ಆಯ್ತು. ಕಳೆದ 2 ದಿನಗಳಿಂದಲೂ ಕೂಡ ಯಾವ್ಯಾವ ಕ್ಷೇತ್ರಗಳಲ್ಲಿ ಹೊಸ ಬೇಡಿಕೆಗಳಿತ್ತು ಮತ್ತೆ ಹೊಸ ಅಭ್ಯರ್ಥಿಗಳ ಆಯ್ಕೆಯನ್ನು ಹುಡುಕಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಹೇಳಿದ್ವಿ. ಅದು ಬಹುತೇಕ ಪಕ್ಕ ಅನ್ನುವಂಥದ್ದು ಇವತ್ತು ಲೀಸ್ಟ್ ನೋಡಿದಾಗ ಗೊತ್ತಾಗಿದ್ದು ಕೂಡ. ಅಂದ್ರೆ ಈ ಒಂದು ಲೀಸ್ಟ್ ನಲ್ಲಿ 20 ಜನ ಏನು ಲೀಸ್ಟ್ ಇವತ್ತು ಟಿಕೆಟ್ ಘೋಷಣೆ ಆಗಿದೆ. ಅದರಲ್ಲಿ 8 ಜನಕ್ಕೆ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಿರುವಂತದ್ದು. ಬಹುತೇಕ ಯಾರ್ಯಾರು ಲಿಂಗಾಯತ ಸಮುದಾಯದಲ್ಲಿ ಒಳ ಪಂಗಡಗಳಲ್ಲಿ ಯಾರ್ಯಾರು ಹೆಚ್ಚು ಜನ ಇದ್ದಾರೆ ಆ ಎಲ್ಲಾ ಪಂಗಡಗಳಿಗೂ ಕೂಡ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಬಹುತೇಕ ಲಿಂಗಾಯತರಿಗೆ ಈ ಸಾರಿ ಟಿಕೆಟ್ ಸಿಕ್ಕಿದೆ ಅನ್ನುವಂಥದ್ದು ಪಟ್ಟಿ ಹೇಳ್ತಾ ಇದೆ. ಇನ್ನೂ 5 ಕ್ಷೇತ್ರಗಳಿದಾವೆ. ಅದು ಯಾವಾಗ ಘೋಷಣೆ ಆಗುತ್ತೋ ಅಲ್ಲೂ ಕೂಡ 1-2 ಸಿಗುವಂತ ಸಾಧ್ಯತೆಗಳನ್ನ ನಾವು ಅಲ್ಲಗಳೆಯುವಂತಿಲ್ಲ.
ಅದರ ಜೊತೆಗೆ ಇಬ್ಬರಿಗೆ ಅಂದ್ರೆ ಒಕ್ಕಲಿಗರಿಗೆ ಇಬ್ಬರಿಗೆ ಕೊಡಲಾಗಿರುವಂತದ್ದು, ಆ ಕಡೆ ಮಂಜುನಾಥ್ ಅವರಿಗೆ, ಅದೇ ರೀತಿ ಶೋಭಾ ಕರಂದ್ಲಾಜೆ ಅವರಿಗೆ. ಒಟ್ಟು 10 ಕ್ಷೇತ್ರಗಳಲ್ಲಿ ನಾವು ಬೆಳಗ್ಗೆಯಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ವಿ, 10 ಕ್ಷೇತ್ರಗಳಲ್ಲಿ ಈ ಸಾರಿ ಬದಲಾವಣೆಗಳು ಇರುತ್ತೆ ಅನ್ನುವಂಥದ್ದು. ಅದು ಈಗ ನೋಡಿದಂತ ಸಂದರ್ಭದಲ್ಲಿ 9ಕ್ಕೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಲಾಗಿದೆ. ಅದರಲ್ಲಿ ಒಬ್ಬರಿಗೆ ಅಂದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಚಿಕ್ಕಮಗಳೂರು ಬಿಟ್ಟು ಬೆಂಗಳೂರು ನಾರ್ತ್ ಅನ್ನ ಕೊಟ್ಟಿರುವಂತದ್ದು, ಅಂದ್ರೆ ಸ್ಥಾನ ಬದಲಾವಣೆ ಆಗಿದೆ. ಅದನ್ನ ಹೊರತಾಗಿ 9 ಹೊಸ ಅಭ್ಯರ್ಥಿಗಳನ್ನ ನಾವು ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದನ್ನ ನಾವು ನೋಡಿದ್ದೀವಿ. ಅದರ ಜೊತೆಯಲ್ಲಿ ಬಿಜೆಪಿ ಲಿಸ್ಟ್ ಯಾವಾಗ್ಲೂ ಕೂಡ ಸರ್ಪ್ರೈಸ್ ಆಗಿರುತ್ತೆ ಅನ್ನೋದಕ್ಕೆ ಈ 9ರಲ್ಲಿ 4ರಿಂದ 5 ಹೆಸರುಗಳು ಬಹಳ ಹೊಸ ಮುಖಗಳಿಗೆ ಪರಿಚಯ ಮಾಡುವಂತ ಕೆಲಸ ಮಾಡಿದೆ. ಅದರ ಜೊತೆಯಲ್ಲಿ ಏನಂದ್ರೆ ಈಗ ಶ್ರೀರಾಮುಲು ಅವರು ಇರ್ಬೋದು, ಉಳಿದಂತೆ ಯದುವೀರ್ ಅವರು ಇರ್ಬೋದು, ಅವೆಲ್ಲವೂ ಕೂಡ ಚರ್ಚೆ ಆಗಿ ಬಂದಂತ ಒಂದು ಹೆಸರುಗಳೇ ಆಗಿತ್ತು. ಆದ್ರೆ ಯದುವೀರ್ ಅವರ ಹೆಸರು ಕಳೆದ 2 ದಿನಗಳಿಂದಲೂ ಕೂಡ ಪೊಲಿಟಿಕಲ್ ಟರ್ನ್ ಹೇಗೆ ತೆಗೆದುಕೊಳ್ತು ಅಂತ ನಾವು ನೋಡ್ತಾನೆ ಬಂದಿದ್ವಿ. ಕಳೆದ 2 ದಿನಗಳಿಂದಲೂ ಕೂಡ ಮೈಸೂರು ಪ್ರತಾಪ್ ಸಿಂಹ ವರ್ಸಸ್ ಯದುವೀರ್ ಒಡೆಯರ್ ಯಾವ ರೀತಿ ಚರ್ಚೆ ಆಯ್ತು ಆ ಹೆಸರುಗಳು ಅನ್ನುವಂಥದ್ದನ್ನ ನಾವು ನೋಡ್ತಾನೆ ಬಂದಿದ್ವಿ. ಇವತ್ತು ಸಂಜೆ ಅಂದ್ರೆ ನಿನ್ನೆ ಪ್ರತಾಪ್ ಸಿಂಹ ಅವರು ಏನು ಉಸ್ತುವಾರಿ ಕರ್ನಾಟಕ ಚುನಾವಣಾ ಉಸ್ತುವಾರಿ ಆಗಿದ್ದಂತ ಅಗರ್ವಾಲ್ ಅವರನ್ನ ಭೇಟಿ ಆದ ಬಳಿಕ ಅಲ್ಲಿ ಒಂದು ಸಂಧಾನ ಆಗುತ್ತೆ. ಅದಕ್ಕೆ ಅವರು ಪ್ರತಾಪ್ ಸಿಂಹ ಅವರು ಕೂಡ ಎಸ್ ಅಂತ ಹೇಳ್ತಾರೆ. ಆ ನಂತರದ ಬೆಳವಣಿಗೆ ಯದುವೀರ್ ಒಡೆಯರ್ ಹೆಸರನ್ನ ನಾವು ನೋಡಿದ್ದು. ಅರುಣ್, ಎಸ್ ಮಂಜು, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಪಡೆದುಕೊಳ್ತೀನಿ. ಬಿಜೆಪಿಯ 9 ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಇವಾಗ 9 ಜನ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್. ಪ್ರತಾಪ್ ಸಿಂಹ, ಸದಾನಂದ ಗೌಡರು, ದೇವೇಂದ್ರಪ್ಪ, ಸಿದ್ದೇಶ್ವರ್, ಕರಡಿ ಸಂಗಣ್ಣ, ಶಿವಕುಮಾರ್ ಉದಾಸಿ, ನಳಿನ್ ಕುಮಾರ್ ಕಟೀಲ್, ಜಿಎಸ್ ಬಸವರಾಜ್. ಈ 9 ಜನ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಎಸ್ ಮಂಜು ಮತ್ತೆ ಕನೆಕ್ಟ್ ಆಗಿದ್ದಾರೆ. ಎಸ್ ಮಂಜು, ಈ ಲಿಸ್ಟ್ ಗಮನಿಸ್ತಾ ಇದೀವಿ ನಾವು, 9 ಜನ ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟಿಲ್ಲ, ಯಾಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಏನು ಸ್ಟ್ರಾಟಜಿ ಇದು? ಒಂದು ಈಗ ನಾವು ಕಳೆದ ಹೆಚ್ಚು ಕಡಿಮೆ 1 ವರ್ಷದಿಂದನೂ ಕೂಡ ಹೇಳ್ಕೊಂಡೇ ಬರ್ತಾ ಇದೀವಿ, 12 ಕ್ಷೇತ್ರಗಳಲ್ಲಿ ಬಿಜೆಪಿ ಹೊಸದಾಗಿ ಪರಿಚಯ ಮಾಡುತ್ತೆ, ಹೊಸ ಮುಖಗಳನ್ನ ತರುತ್ತೆ ಅಂತ. ಅದಕ್ಕೆ ಕಾರಣ ಒಂದು 3-4 ಜನ ನಮಗೆ ನಿವೃತ್ತಿ ಮತ್ತೆ ಆರೋಗ್ಯದ ಕಾರಣವನ್ನ ನಾವು ನೀಡಿದ್ದು ನೋಡಿದ್ದೀವಿ. ಉದಾಸಿ ಅವರು ಖುದ್ದಾಗಿ ನನಗೆ ರಾಜಕಾರಣ ಸಾಕು, ಪಕ್ಷ ಇಷ್ಟು ದಿನ ನಮಗೆ ಅವಕಾಶ ಮಾಡಿಕೊಟ್ಟಿದೆ, ಇಲ್ಲಿಗೆ ನಾನು ಸಾಕು, ಮುಂದೆ ಕಂಟೆಸ್ಟ್ ಮಾಡಲ್ಲ ಅಂತ 1 ವರ್ಷದ ಹಿಂದೆನೆ ಎಲ್ಲಾ ಪ್ರಮುಖರಿಗೂ ಕೂಡ ಹೇಳಿದ್ರು. ಆ ರೀತಿಯಾಗಿ ಅವರು ಹೊರಗುಳಿದ್ರು. ಅದು ಉಳಿದಂತೆ ಶ್ರೀನಿವಾಸ್ ಪ್ರಸಾದ್ ಇರ್ಬೋದು, ಬಚ್ಚೇಗೌಡರು ಇರ್ಬೋದು, ಈವನ್ ಬಸವರಾಜು ಅವರು ಇರ್ಬೋದು, ಮತ್ತೆ ಸಿದ್ದೇಶ್ವರ್ ಅವರು ಇರ್ಬೋದು, ವಯಸ್ಸು ಮತ್ತೆ ಆರೋಗ್ಯದ ಕಾರಣಕ್ಕೆ ಅವರಿಗೆ ಬೇರೆ ಮುಖಗಳನ್ನು ತಂದೆ ತರ್ತಾರೆ ಅನ್ನುವಂಥದ್ದಿತ್ತು. ಹಾಗಾಗಿ ಸಿದ್ದೇಶ್ವರ್ ಅವ್ರದ್ದು ಕೂಡ ಅವರ ಮನೆಗೆ ಟಿಕೆಟ್ ಹೋಗಿದೆ. ಅಂದ್ರೆ ಸಿದ್ದೇಶ್ವರ್ ಅವ್ರ ಬದಲಾಗಿ ಅವರ ಪತ್ನಿಗೆ ನೀಡಿರುವಂತದ್ದು ಟಿಕೆಟ್. ಹಾಗಾಗಿ ಅವ್ರದನ್ನು ಕೂಡ ಅಷ್ಟು ಲೆಕ್ಕಾಗಂಗಿಲ್ಲ, ಯಾಕಂದ್ರೆ ಗಂಡನಿಗೆ ತೆಗೆದು ಹೆಂಡತಿ ಕೊಟ್ಟಿದ್ದಾರೆ ಅನ್ನುವಂತ ಲೆಕ್ಕದಲ್ಲೇ ಅವ್ರು ಬರುತ್ತೆ. ಆದ್ರೂ ಅಷ್ಟು ರೆಬಲ್ ಇತ್ತು ದಾವಣಗೆರೆ ಕ್ಷೇತ್ರದಲ್ಲಿ, ಸಿಕ್ಕಾಪಟ್ಟೆ ರೆಬಲ್ ಕೂಡ ಇತ್ತು. ಇವರಿಗೆ ಕೊಟ್ರೆ ನಾವು ಕೆಲಸ ಮಾಡಲ್ಲ ಅನ್ನುವಂತ ಲೆಕ್ಕಕ್ಕೆ ಮಟ್ಟಕ್ಕೆ ಈವನ್ ರೇಣುಕಾಚಾರ್ಯ ಅವ್ರು ಇರ್ಬೋದು ಅಥವಾ ಬೇರೆಯವ್ರು ಇರ್ಬೋದು, ಎಲ್ಲರೂ ಕೂಡ ಮಾಧ್ಯಮಗಳ ಮುಂದೆ ಹೇಳಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಅದು ಕೂಡ ಒಂದು ಕಾರಣ ಆಗಿತ್ತು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಅಂತಿಮವಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಅವರದ್ದೇ ಕುಟುಂಬಕ್ಕೆ ಸಿಕ್ಕಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.